ಹಾಯ್ ಎವ್ರಿವನ್, ಎಲ್ರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅನುಸ್ ವರ್ಡ್. ಇವತ್ತಿನ ಕತೆಯ ಟೈಟಲ್ ಬಂದು ಆಸೆಯ ಮಡಿಕೆ. ಆಸೆಗೆ ಕೊನೆ ಎಂಬುದೇ ಇಲ್ಲ. ನಮಗೆ ಎಷ್ಟೆಲ್ಲ ದುಡ್ಡಿದ್ರೂ ಕೂಡ ಇನ್ನೂ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟೇ. ತೃಪ್ತಿ ಅನ್ನೋದೇ ಇರೋದಿಲ್ಲ. ತೃಪ್ತಿ ಅನ್ನೋದು ಇಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದೇ ಈ ಕತೆ. ಬನ್ನಿ, ಈ ಆಸೆಯ ಮಡಿಕೆ ಏನು ಅಂತ ನೋಡೋಣ. ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ ಮಕ್ಕಳು ಕೂಡ ಇರೋದಿಲ್ಲ. ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ತಾ ಇರ್ತಾರೆ. ಅವನಿಗೆ ಸ್ವಲ್ಪ ಜಮೀನಿರುತ್ತೆ. ಆ ಜಮೀನಿಂದ ಹೊಟ್ಟೆ ಬಟ್ಟೆಗೆ ಯಾವುದೇ ತೊಂದರೆ ಇರಲ್ಲ. ದುಡಿಮೆ ಮಾಡಿಕೊಂಡು ಆರಾಮಾಗಿರ್ತಾನೆ. ಆದರೆ ಅವನಿಗೆ ಒಂದು ಕೊರತೆ ಇರುತ್ತೆ. ಯಾವಾಗಲೂ ಅವನು ಸಂತುಷ್ಟನಾಗಿರೋದಿಲ್ಲ. ತಾನು ಶ್ರೀಮಂತ ಆಗಬೇಕು ಅನ್ನೋ ಇಚ್ಛೆ ಬಹಳ ಇರುತ್ತೆ. ಯಾವಾಗಲೂ ಅವನು ದುಃಖ ಪಡ್ತಾ ಇರ್ತಾನೆ. ದುಡ್ಡು ಮಾಡಬೇಕು ಅನ್ನೋದೇ ಅವನ ಆಸೆ ಆಗಿರುತ್ತೆ. ಒಂದಿನ ರೈತ ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೊಲವನ್ನು ಉತ್ತಿ ಬೆಳೆ ಬೆಳೀಲಿಕ್ಕೆ ಹಸನು ಮಾಡಿ ಹದ ಮಾಡ್ತಾ ಇರ್ತಾನೆ. ಅವನಿಗೆ ತುಂಬ ದಣಿವಾಗತ್ತೆ. ಇದೇ ಟೈಮಲ್ಲಿ ಅವನು ದಾಹನ ತೀರಿಸ್ಕೊಳ್ಳೋಕ್ಕೋಸ್ಕರ ಹಾಗೆ ಮುಂದೆ ಬಂದು ಒಂದು ಮರದ ಕೆಳಗಡೆ ಕೂರ್ತಾನೆ. ತುಂಬ ಬಿಸಿಲಿರುತ್ತೆ. ಆಲದ ಮರದ ಕೆಳಗಡೆ ಕೂತ್ಕೊಳ್ತಾನೆ. ನೀರನ್ನು ಕುಡಿದು ದಣಿವಾರಿಸ್ಕೊಳ್ತಾನೆ. ಹಾಗೇ ಕಣ್ಣು ಮುಚ್ಚಿದಾಗ ನಿದ್ದೆ ಬಂದುಬಿಡುತ್ತೆ. ಎಷ್ಟು ನಿದ್ದೆಗೆ ಹೋಗಿರ್ತಾನೆ ಅಂದರೆ ತುಂಬ ಗಾಢ ನಿದ್ದೆಗೆ ಹೋಗ್ಬಿಡ್ತಾನೆ. ಅವನಿಗೆ ಮತ್ತೆ ಎಚ್ಚರ ಆದಾಗ ಸಂಜೆ ಆಗಿರುತ್ತೆ. ಅಯ್ಯೋ, ನಾನು ಎಷ್ಟೊತ್ತು ಮಲಗಿಬಿಟ್ಟೆ, ನನಗೇನಾಯಿತು ಅಂತ ನಿಧಾನವಾಗಿ ಎದ್ದು ಕಣ್ಣುಜ್ಕೊಂಡು ಮನೆ ಕಡೆ ಹೊರಡೋಕ್ಕೆ ರೆಡಿ ಆಗ್ತಾನೆ. ಆಗ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ. ಒಂದು ಅಶರೀರವಾಣಿ ಕೇಳಿಸುತ್ತೆ. ಏನದು ಅಶರೀರವಾಣಿ? ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕಥೆಯನ್ನು ಮುಂದುವರಿಸೋಣ. ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಅದೇನೆಂದರೆ, ನಿನಗೆ ಸಂಪತ್ತು ಬೇಕೇ ಅಂತ ಕೇಳಿಸುತ್ತೆ. ಆ ರೈತ ತುಂಬ ಗಾಬರಿ ಆಗ್ತಾನೆ. ಸುತ್ತಮುತ್ತ ನೋಡ್ತಾನೆ. ಆದರೆ ಯಾರೂ ಕಾಣಿಸಲ್ಲ ಅವನಿಗೆ. ತುಂಬ ಹೆದರಿ ಬಿಡ್ತಾನೆ. ಹೀಗೆ ಮತ್ತೆ ಇನ್ನೊಮ್ಮೆ ಅದೇ ಧ್ವನಿ ಕೇಳಿಸುತ್ತೆ. ನಿನಗೆ ಸಂಪತ್ತು ಬೇಕೇ? ಆಗ ಸಂಪತ್ತು ಅನ್ನೋದು ಅವನ ಮೈಂಡಲ್ಲಿ ಕೂತ್ಬಿಡುತ್ತೆ. ತುಂಬ ಆಸೆ ಬೇರೆ ಇರುತ್ತೆ. ಧೈರ್ಯ ಮಾಡಿ ಹೌದು ಬೇಕು ಅಂತ ಕೇಳ್ತಾನೆ. ಬೇಕು ಅಂತ ಹೇಳ್ತಾನೆ. ಆಗ ಆ ಧ್ವನಿ ಹೇಳುತ್ತೆ, ನೀನು ಈಗ ಮನೆಗೆ ಹೋಗು. ನಿನ್ನ ಮನೆಗೆ ಹೋಗಿ ಅಲ್ಲಿ ನೋಡು. ನಿನಗಾಗಿ ಬಂಗಾರದ ನಾಣ್ಯ ತುಂಬಿದ 7 ಮಡಿಕೆಗಳಿರುತ್ತೆ ಅಂತ ಆ ಅಶರೀರವಾಣಿ ಹೇಳುತ್ತೆ. ರೈತ ಈ ರೀತಿ ಆ ಅಶರೀರವಾಣಿ ಹೇಳಿದ್ದೇ ತಡ ಎದ್ನೋ ಬಿದ್ನೋ ಅಂತ ಬಂಗಾರದ ನಾಣ್ಯಗಳನ್ನ ನೋಡೋಕ್ಕೆ ಓಡ್ತಾನೆ ಮನೆ ಕಡೆ. ಅಲ್ಲೋಗಿ ನೋಡಿದ್ರೆ ನಿಜವಾಗಿಯೂ 7 ಮಡಿಕೆಯಲ್ಲಿ ಬಂಗಾರದ ನಾಣ್ಯ ಇರುತ್ತೆ. 6 ಮಡಿಕೆಯಲ್ಲಿ ತುಂಬ ಇರುತ್ತೆ. 7ನೇ ಮಡಿಕೆಯಲ್ಲಿ ಅರ್ಧ ಮಾತ್ರ ಇರುತ್ತೆ. ಆಗ ಅವನು ಹೆಂಡತಿಯನ್ನು ಕರೀತಾನೆ. ಅವಳಿಗೆ ಹೇಳ್ತಾನೆ, ಈ ಮಡಿಕೆಯನ್ನು ತೋರಿಸ್ತಾ, ನೋಡು, ದೇವರು ನಮ್ಮ ಇಚ್ಛೆಯನ್ನು ಅರ್ಥಕೊಂಡು ಈ ಸಂಪತ್ತನ್ನು ನಮಗೆ ದಯಪಾಲಿಸಿದ್ದಾನೆ ಅಂತ ಹೇಳ್ತಾನೆ. ಇದೇ ಖುಷಿಯಲ್ಲಿ ಎಲ್ಲ ಮಡಿಕೆಗಳ ಮುಚ್ಚಳಗಳನ್ನು ತೆಗೆದು ಗಂಡ ಹೆಂಡತಿ ಇಬ್ಬರು ನೋಡ್ತಾರೆ. ಅಲ್ಲಿ ಒಂದು ಮಡಿಕೆಯನ್ನು ತೆಗೆದು ನೋಡ್ತಾನೆ, ತುಂಬ ಇರುತ್ತೆ ಸಂಪತ್ತು. ಅದನ್ನು ಮುಚ್ಚಿ ಇನ್ನೊಂದು ಮಡಿಕೆಯನ್ನು ತೆಗಿತಾನೆ. ಅದ್ರ ತುಂಬ ಕೂಡ ಬಂಗಾರದ ನಾಣ್ಯ ಇರುತ್ತೆ.
ಹೀಗೆಯೇ 6 ಮಡಿಕೆಗಳನ್ನ ನೋಡ್ತಾನೆ. 7ನೇ ಮಡಿಕೆ ನೋಡಿದಾಗ ಅದು ಅರ್ಧ ಮಾತ್ರ ತುಂಬಿರುತ್ತೆ. ಈಗ ರೈತನ ಬಳಿ ಇಡೀ ಜೀವಮಾನ ಸುಖವಾಗಿರುವಷ್ಟು ಸಂಪತ್ತಿರುತ್ತೆ. ಇವಾಗ ರೈತ ಮತ್ತು ಅವನ ಹೆಂಡ್ತಿಯ ಜ್ಞಾನ ತುಂಬಿರೋಂಥ 6 ಮಡಿಕೆ ಕಡೆ ಇಲ್ಲ, 7ನೇ ಮಡಿಕೆ ಕಡೆ ಇರುತ್ತೆ ಜ್ಞಾನ. ಅರ್ಥ ಇದೆಯಲ್ಲ, ಇದನ್ನು ಹೇಗಾದರೂ ಮಾಡಿ ನಾವು ತುಂಬಿಸ್ಬೇಕು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ದುಡಿಯುವುದೇ ಜೀವನ ಅಲ್ವಾ? ಇರೋ ಸಂಪತ್ತನ್ನು ಬಿಟ್ಟು ಇಲ್ಲದೇ ಇರೋದನ್ನು ತುಂಬಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಗಂಡ ಹೆಂಡ್ತಿ ಹಗಲಿರುಳು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಎಷ್ಟು ದುಡಿದು ಅವರು ನಾಣ್ಯಗಳನ್ನ ಚಿನ್ನನ ತಗೊಂಬಂದು ಆ ಮಡಿಕೆಯಲ್ಲಿ ಹಾಕಿದ್ರೂ ಕೂಡ ಆ ಮಡಿಕೆ ತುಂಬತಾನೇ ಇಲ್ಲ. ಅವನಿಗೆ ಇದೇ ಕೊರಗಾಗೋಗುತ್ತೆ. ಸುಮಾರು ವರ್ಷಗಳು ಹೀಗೆ ಕಳೆದೋಗುತ್ತೆ. ಗಂಡ ಹೆಂಡ್ತಿ ದುಡಿತಾನೆ ಇರ್ತಾರೆ, ಮಡಿಕೆ ತುಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಹೀಗಿರುವಾಗ ಆ ಮಡಿಕೆ ತುಂಬಲೇ ಇಲ್ಲ. ಒಂದು ದಿನ ಒಬ್ಬ ಸಾಧು ಅವರ ಮನೆಗೆ ಬರ್ತಾನೆ. ಮನೆಗೆ ಬಂದು ರೈತ ದಂಪತಿಗಳು ಏನಿರ್ತಾರೆ ಅವರು ಚಿಂತೆ ಮಾಡ್ತಾ ಇರ್ತಾರೆ, ಮಡಿಕೆ ತುಂಬಲಿಲ್ವಲ್ಲ ಅಂತ. ಆವಾಗ ಆ ಚಿಂತೆ ಮಾಡ್ತಾ ಇರೋದನ್ನು ಕಂಡು ಆ ಸಾಧು ಹೇಳ್ತಾರೆ, ಏಕೆ 7ನೇ ಮಡಿಕೆ ತುಂಬಿಸೋಕೆ ಆಗಲಿಲ್ವ ನಿಮಗೆ ಅಂತ. ಅವನ ಮಾತು ಕೇಳಿ ರೈತನಿಗೆ ಮತ್ತು ಅವನ ಹೆಂಡ್ತಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಸಾಧುಗೆ ಹೇಗೆ ಗೊತ್ತಾಯಿತು ಈ ವಿಷಯ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಇದನ್ನು ಅರ್ಥಕೊಂಡಂಥ ಆ ಸಾಧು ಹೇಳ್ತಾರೆ, ಆ ಮಡಿಕೆಗಳನ್ನ ನಿಮಗೆ ನೀಡಿದ್ದು ನಾನೇ ಅಂತ ಹೇಳ್ತಾರೆ. ಆ 7ನೇ ಮಡಿಕೆ ಇದೆಯಲ್ಲ, ಅದು ಆಸೆಯ ಮಡಿಕೆ. ಆ ಆಸೆಗೆ ಕೊನೆ ಎಂಬುದೇ ಇಲ್ಲ. ಆ ಮಡಿಕೆ ತುಂಬೋದೇ ಇಲ್ಲ ಯಾವತ್ತೂ. ನೀವು ನಿಮಗೆ ದೊರೆತಿರೋಂಥ ಸಂಪತ್ತಿನಿಂದ ಸುಖವಾಗಿ ಇರೋದನ್ನು ಬಿಟ್ಟು ಆ ಆಸೆಯ ಮಡಿಕೆನ ತುಂಬಿಸೋಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ. ನಿಮ್ಮ ಇಡೀ ಜೀವನವನ್ನು ನೀವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ. ಆಸೆ ಎಂಬುದು ಮನುಷ್ಯನ ಮನಸ್ಸನ್ನು, ಅವನ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ತನ್ನ ಆಸೆ ಪೂರ್ಣವಾಗದೆ ಮಾನವ ಈ ಲೋಕವನ್ನೇ ತ್ಯಜಿಸುತ್ತಾನೆ. ಆದ್ದರಿಂದ ನಾವು ನೆಮ್ಮದಿಯಾಗಿರಲು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬಯಸಬೇಕು. ಇರೋದ್ರಲ್ಲೇ ಸಂತೃಪ್ತಿಯನ್ನು ಕಾಣಬೇಕು. ಇರೋದನ್ನು ಬಿಟ್ಟು ಇಲ್ಲದೇ ಇರೋದಕ್ಕೋಸ್ಕರ ನಾವು ಆಸೆಯನ್ನು ಪಡಬಾರ್ದು. ಇಷ್ಟನ್ನು ಹೇಳಿ ಆ ಸಾಧು ಅಲ್ಲಿಂದ ಹೊರಟೋದ. ಸಾಧು ಹೊರಟೋದ ತಕ್ಷಣ ಆ 7 ಮಡಿಕೆ ಕೂಡ ಮಾಯ ಆಗಿಬಿಡುತ್ತೆ. ಆಗ ರೈತ ದಂಪತಿಗಳು ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪನ ಪಡ್ತಾರೆ. ಆದರೆ ಸಮಯ ಮೀರಿ ಹೋಗಿರುತ್ತೆ. 7ನೇ ಮಡಿಕೆನ ತುಂಬೋಕ್ಕೋಸ್ಕರ ಅವರು ಖರ್ಚು ಮಾಡಿದಷ್ಟು ಸಮಯನ ದೈವ ಕೃಪೆ ಪಡೆಯಲು ವ್ಯಯ ಮಾಡ್ಬೋದಿತ್ತು. ಅವರ ಜೀವನ ಪಾವನ ಆಗ್ತಿತ್ತು ಅಂತ ಅವರು ಅಂದ್ಕೊಳ್ತಾರೆ. ಇರೋದರಲ್ಲಿ ಸುಖವಾಗಿ ಇರ್ಬೋದಿತ್ತು ಅಂತ ಅವ್ರಿಗೆ ರಿಯಲೈಸ್ ಆಗುತ್ತೆ. ಇದರ ನೀತಿ ಏನಂದರೆ, ಇರೋದನ್ನು ಬಿಟ್ಟು ಇಲ್ಲದೇ ಇರೋದನ್ನು ಆಸೆ ಪಡಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೋಬೇಕು. ನಾವು ನಮ್ಮದು ಅಂತ ಏನಿದೆಯೋ ಅಷ್ಟರಲ್ಲೇ ನಾವು ಖುಷಿ ಪಡಬೇಕು. ಇದು ಇವತ್ತಿನ ಕಥೆಯಾಗಿರುತ್ತೆ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಈ ಆಸೆಯ ಮಡಿಕೆ ಕತೆ ಹೇಗಿದೆ ಅಂತ ನನಗೆ ಮರೀದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.